ನಮಸ್ಕಾರ. ನನ್ನ ಹೆಸರು ಮಹಿಳಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡಕಪಳ್ಳಿ. ನಾನು ಘನಕೃತಿಗಳ ಪರಿಚಯ ಮಾಡಿಕೊಡುತ್ತೇನೆ. ಘನಕೃತಿಯ ಹೆಸರು ಚೌಕಘನ. ಇದಕ್ಕೆ ಮೂರು ಆಯಾಮಗಳು ಹೊಂದಿದೆ. ಉದ್ದ, ಅಗಲ, ಎತ್ತರ. ಉದ್ದ, ಅಗಲ, ಎತ್ತರ ಹೊಂದಿರುವುದಕ್ಕೆ ನಾವು ಇದನ್ನು ಚೌಕಘನ ಎನ್ನುತ್ತೇವೆ. ಇದಕ್ಕೆ 6 ಮುಖಗಳಿವೆ. 1, 2, 3, 4, 5, 6. ಇದಕ್ಕೆ 12 ಅಂಚುಗಳಿವೆ. 1, 2, 3, 4, 5, 6, 7, 8, 9, 10, 11, 12. ಇದಕ್ಕೆ 8 ಶೃಂಗಗಳಿವೆ. 1, 2, 3, 4, 5, 6, 7, 8. ಈ ಆಕೃತಿಯ ಹೆಸರು ಆಯತಘನ. ಇದಕ್ಕೆ 6 ಮುಖಗಳಿವೆ. 1, 2, 3, 4, 5, 6. ಇದಕ್ಕೆ 12 ಅಂಚುಗಳಿವೆ. 1, 2, 3, 4, 5, 6, 7, 8, 9, 10, 11, 12. ಇದಕ್ಕೆ 8 ಶೃಂಗಗಳಿವೆ. 1, 2, 3, 4, 5, 6, 7, 8. ಈ ಆಕೃತಿಯ ಹೆಸರು ಸಿಲಿಂಡರ್ನ. ಇದಕ್ಕೆ 3 ಮುಖಗಳಿವೆ. 1, 2, 3. ಇದಕ್ಕೆ 2 ಅಂಚುಗಳಿವೆ. 1, 2. ಇದಕ್ಕೆ ಶೃಂಗಗಳು ಇರುವುದಿಲ್ಲ. ಆಕೃತಿಯ ಹೆಸರು ಶೃಂಗಘನ. ಇದಕ್ಕೆ 2 ಮುಖಗಳಿವೆ. 1, 2. ಇದಕ್ಕೆ ಅಂಚು ಒಂದೇ ಇದೆ. ಇದಕ್ಕೆ ಶೃಂಗವು ಕೂಡ ಒಂದೇ ಇದೆ. ಆಕೃತಿಯ ಹೆಸರು ವರ್ಗಪಾದ ಗೋಪುರ. ಇದಕ್ಕೆ 5 ಮುಖಗಳಿವೆ. 1, 2, 3, 4, 5. ಇದಕ್ಕೆ 8 ಅಂಚುಗಳಿವೆ. 1, 2, 3, 4, 5, 6, 7, 8. ಇದಕ್ಕೆ 5 ಶೃಂಗಗಳಿವೆ. 1, 2, 3, 4, 5. ಹೆಸರು ಗೋಳಘನ. ಇದಕ್ಕೆ ಒಂದೇ ಮುಖವಿದೆ. ಇದಕ್ಕೆ ಅಂಚು ಕೂಡ ಇರುವುದಿಲ್ಲ, ಶೃಂಗವೂ ಇರುವುದಿಲ್ಲ. ಧನ್ಯವಾದಗಳು.